ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿರಂಜನ್ ದೇಶಪಾಂಡೆ. ಸೊ ನನ್ನ ಆಪ್ತ ಗೆಳೆಯ ಜಗದೀಶ್ ಅವರು ಒಂದು ಹೊಸ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ತಾರೆ ನಾಗರಬಾವಿಲಿ. ಸೊ ಇದೇ 30ನೇ ತಾರೀಕು ಓಪನಿಂಗ್ ಇದೆ. ನಾನು ಬರ್ತಾ ಇದ್ದೀನಿ. ಸೊ ಜಗದೀಶ್ ಬಗ್ಗೆ ಹೇಳಬೇಕು ಅಂದರೆ, ಜಗದೀಶ್ ನೋಡೋದಕ್ಕೆ ಎಷ್ಟು ಡಿಫ್ರೆಂಟು, ಜಡೆ ಗಿಡೆ ಅವ್ರದ್ದು ವೇಷ ಭೂಷ ಎಲ್ಲ ಎಷ್ಟು ಡಿಫ್ರೆಂಟು, ಅವ್ರು ಹೇಳ್ಕೊಡೋ ಅಂಥ ಒಂದು ಡ್ಯಾನ್ಸ್ ಫಾರ್ಮ್ಗಳು ಅಷ್ಟೇ ಡಿಫ್ರೆಂಟಾಗಿರುತ್ತೆ. ಸೊ ಏನೋ ಒಂದು ಯೂನಿಕ್ನೆಸ್ ಇರುತ್ತೆ ಜಗದೀಶ್ ಬಗ್ಗೆ ಹೇಳಬೇಕು ಅಂದರೆ. ಯಾಕಂದರೆ ವರ್ಕ್ ಒಂದು ಶೋನಲ್ಲಿ ಕೂಡ ನಾವು ವರ್ಕ್ ಮಾಡಿದ್ದೀವಿ. ಸೊ ಪುಟಾಣಿ ಪಂಟ್ರು ಅಂತ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಬಂದು ದೊಡ್ಡ ಪಂಟ್ರಿಗೆ ಕಾಂಪಿಟೇಷನ್ ಕೊಡುವಂಥ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ವಿ ಜಗದೀಶು. ಸೊ ಮೋರ್ ದೆನ್ ಮೈ ಫ್ರೆಂಡ್, ಹಿ ಈಸ್ ಅ ವೆರಿ ಗುಡ್ ಆರ್ಟಿಸ್ಟ್, ಹಿ ಈಸ್ ಅ ವೆರಿ ಗುಡ್ ಡ್ಯಾನ್ಸರ್, ಒಂದು ಒಳ್ಳೆ ಕೊರಿಯೋಗ್ರಾಫರ್. ಸೊ ಹೊಸ ಕ್ಲಾಸ್ ಓಪನ್ ಆಗ್ತಾರೆ. ನೋಡೋಣ, ಇಫ್ ಎವ್ರಿಥಿಂಗ್ ಗೋಸ್ ವೆಲ್. ನಾನು ಕೂಡ ಒಂದಷ್ಟು ಮೂವಿಗಳಿಗೆ ಸೈನ್ ಹಾಕಿದ್ದೀನಿ. ಸೊ ಡ್ಯಾನ್ಸ್ ಬರೆದಿದ್ರೆ ಚೆಕ್ ವಾಪಸ್ ತೊಗೊತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಕೂಡ ಜಗದೀಶ್ಗೆ ಹತ್ರ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಸೊ ನೀವು ಬನ್ನಿ. ಸೊ ಲೆಟ್ಸ್ ಸೆಲೆಬ್ರೇಟ್ ಅ ಗ್ರ್ಯಾಂಡ್ ಓಪನಿಂಗ್. ಥ್ಯಾಂಕ್ ಯು. ಹಾಯ್, ನಾನು ನಮಸ್ಕಾರ. ನನ್ನ ಹೆಸರು ಕಲೈ ಕೊರೇಡ್. ಜಗದೀಶ್ ಅವರು ಇವಾಗ ಕ್ಲಾಸ್ ಓಪನ್ ಮಾಡ್ತಾರೆ. ಒಳ್ಳೆ ಮಾಸ್ಟರು, ಎಲ್ಲ ರಿಯಾಲಿಟಿ ಶೋದು ಒಳ್ಳೆ ಹೆಸರು ಮಾಡೋದು. ಒಳ್ಳೊಳ್ಳೆ ಸ್ಟೂಡೆಂಟ್ ಅವ್ರ ಕಡೆಯಿಂದ ಹೊರಗಡೆ ಬಂದರು. ಅದೇ ರೀತಿಯಲ್ಲಿ ಇನ್ನೂ ಒಂದಷ್ಟು ಜನ ಎಲ್ಲ ಬಂದು ಸೇರಿ ಹಾಗೂ ಜಗದೀಶ್ಗೂ ಹಾಗೂ ಕಲಾಧಾರ ಇನ್ಸ್ಟಿಟ್ಯೂಟ್ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಏಪ್ರಿಲ್ 30ಗೆ ಕ್ಲಾಸ್ ಓಪನಿಂಗ್. ಎಲ್ಲರೂ ಬನ್ನಿ, ನಾನು ಬರ್ತಾಯಿದ್ದೀನಿ. ಸಂತೋಷದಿಂದ ಕ್ಲಾಸ್ ಓಪನಿಂಗ್ ಮಾಡೋಣ. ಅದೇ ಥರ ಸಕ್ಸಸ್ಫುಲ್ಲಾಗಿ ನಡೀಲಿ, ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಯ್ ಗೌಡ ಅಂತ. ಜಗದೀಶ್ ಅವರು ನನಗೆ ಬಹಳ ವರ್ಷದಿಂದ ಪರಿಚಯ. ಆಮೇಲೆ ಡಾನ್ಸ್ ಅಂತ ನನಗೆ ತಲೆಗೆ ಬಂದಾಗ ಫಸ್ಟ್ ತಲೆಗೆ ಬರೋದೇ ಜಗದೀಶ್. ಇಡೀ ಸೌತ್ ಇಂಡಿಯಾಗೆ ಒಂದು ಒಳ್ಳೆ ಕೊರಿಯೋಗ್ರಾಫರ್ ಅಂತ ಅನ್ನಿಸ್ಕೊಂಡಿರೋದು. ರಿಯಾಲಿಟಿ ಶೋ, ಯಾವುದೇ ಡಾನ್ಸ್ ಶೋ ಆದ್ರೂ ಫಸ್ಟು ಒಂದು ಹೆಸರು ಬರೋದೇ ಜಗ್ಗಿದು. ಜಗ್ಗಿ ಅವರು ಕೆಳಗೆ ಬೆಳೆದಿರೋ ಅಂಥ ಮಕ್ಕಳು, ಸಾಕಷ್ಟು ಕಲೆಗಳು ಇವತ್ತು ಎಲ್ಲ ಒಂದು ಬ್ರಾಂಚಸ್ನಲ್ಲೂ ಇದೆ. ಫಿಲ್ಮ್ ಆಗಲಿ, ಸೀರಿಯಲ್ಸ್ ಆಗಲಿ, ಒಂದು ರಿಯಾಲಿಟಿ ಡಾನ್ಸ್ ಶೋ ಆಗಲಿ, ಪ್ರತಿಯೊಂದರಲ್ಲೂ ತುಂಬ ಹೆಸರು ಮಾಡಿದಂಥವರು ಜಗ್ಗಿ. ನಿಮಗೆ ಗೊತ್ತಿರ್ಬೋದು, DID ಡಾನ್ಸ್ ಇಂಡಿಯಾ ಡಾನ್ಸ್ ಒಂದು ಫಸ್ಟ್ ರಿಯಾಲಿಟಿ ಶೋ ಬೇಸ್ಡ್ ಆನ್ ಡಾನ್ಸ್. ತುಂಬ ಟಫ್ ರಿಯಾಲಿಟಿ ಶೋ ಅದು. ಅದರಲ್ಲಿ ಗೆದ್ದಂಥ ಜಗ್ಗಿ ಅವ್ರ ಟೀಮ್ ಇವತ್ತು ಇನ್ನೊಂದು ಡಾನ್ಸ್ ಕ್ಲಾಸಸ್ ಕಮ್ ಡಾನ್ಸ್ ಅಕಾಡೆಮಿ ಓಪನ್ ಮಾಡ್ತಾ ಇದೆ, ಕಲಾಧಾರೆ ಅಂತ, ಸೆಕೆಂಡ್ ಬ್ರಾಂಚ್. ಈ 30ನೇ ತಾರೀಕು ಓಪನಿಂಗ್ ಇದೆ ಬೆಳಗ್ಗೆ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ. 30ನೇ ತಾರೀಕು ಕಲಾಧಾರೆ ಓಪನಿಂಗ್ಗೆ ನಾನು ಬರ್ತಾಯಿದ್ದೀನಿ, ನೀವು ಬನ್ನಿ. ಆಲ್ ದಿ ಬೆಸ್ಟ್ ಜಗ್ಗಿ, ಟು ಕಲಾಧಾರೆ ಟೀಮ್, ಆಲ್ ದಿ ಬೆಸ್ಟ್. ನಮಸ್ಕಾರ. ಮಾಸ್ಟರ್ ಜಗದೀಶ್ ಅವರಿಗೆ ಆಲ್ ದಿ ಬೆಸ್ಟ್ ಹಾಗೂ ಕಂಗ್ರ್ಯಾಚುಲೇಷನ್. ಅವರ ಹೊಸ ನೃತ್ಯ ಶಾಲೆ ಈಗ ಓಪನ್ ಆಗ್ತಾ ಇದೆ, ಕಲಾಧಾರೆ ನಾಗರಬಾವಿಯಲ್ಲಿ. ಸೊ ಅವರಿಗೆ, ಅವರ ಎಲ್ಲ ಸ್ಟೂಡೆಂಟ್ಸ್ಗೆ ಮತ್ತು ಆ ಕ್ಲಾಸಲ್ಲಿ ಕಲಿಸ್ಕೊಡೋ ಎಲ್ಲ ಟೀಚರ್ಸ್ಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್. ನಮಸ್ಕಾರ. ನಿಶಿತಾ ಗೌಡ, ಕಲಾವಿದೆ. ಸೊ ಇವರು ನನ್ನ ಹಸ್ಬೆಂಡ್ ಅಂತ. ಈಗ ಜಗ್ಗಿ ಬಗ್ಗೆ ಮಾತಾಡಬೇಕು. ಜಗ್ಗಿ ಬಗ್ಗೆ ನೀವೇನು? ಜಗ್ಗನ್ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ಎಲ್ಲಕ್ಕಿಂತ ಮುಂಚೆ ಹೇಳಬೇಕು ಅಂದರೆ, ನನಗೆ ಒಳ್ಳೆ ಸ್ನೇಹಿತ. ನನಗೆ ಬೆಂಗಳೂರು ಬಂದಾಗಿಂದ ನಾನು ಪ್ರೊಫೆಷನ್ ಶುರು ಮಾಡಿದಾಗಿಂದ ಮೊದಲನೇ ಸಾಲಿನಲ್ಲಿ ಬರುವಂಥ ಸ್ನೇಹಿತ ಜಗದೀಶ್ ಅನ್ನೋ ವ್ಯಕ್ತಿ. ನಾನು ತುಂಬ ಶುರುವಿನಿಂದ ನೋಡಿದ್ದೀನಿ ಜಗದೀಶ್, ಮೊದಲಿನಿಂದಲೂ ಇಲ್ಲಿವರೆಗೆ. ಇವತ್ತೇನು ಆಗಿದ್ದಾರೆ ಅದಕ್ಕೆಲ್ಲದರ ಹಿಂದಿರುವಂಥ ಕಾರಣ ಅವರಿಗೆ ಒಂದು ಪ್ರತಿಭೆ ಕಾಣಿದೆ. ಯಾಕಂದರೆ ತುಂಬ ಜನರಿಗೆ ತುಂಬ ಅವಕಾಶಗಳು ಹಲವಾರು ವಿಧಗಳಲ್ಲಿ ಸಿಗುತ್ತೆ ಅವಕಾಶಗಳು. ಬಟ್ ಜಗದೀಶ್ ಅವಕಾಶಗಳನ್ನು ತಾನೇ ಏನಂತರ ಪ್ರತಿ ಸ್ಟೆಪ್ಪನ್ನು ತಾನೇ ಮಾಡ್ಕೊಂಡು ಬಂದಿರುವಂಥ ವ್ಯಕ್ತಿ. ಕರ್ನಾಟಕದಲ್ಲಿರೋ ಒಳ್ಳೆ ಕೊರಿಯೋಗ್ರಫರ್ಗಳಲ್ಲಿ, ಒಳ್ಳೆ ಡಾನ್ಸರ್ಗಳಲ್ಲಿ, ಒಳ್ಳೆ ಟೀಚರ್ಗಳಲ್ಲಿ ಮೊದಲನೇ ಸಾಲಿನಲ್ಲಿ ನಿಲ್ಲುವಂಥ ವ್ಯಕ್ತಿ. ಇಲ್ಲಿವರೆಗೂ ಅವನ ಅವಕಾಶಗಳು ಹುಡ್ಕೊಂಡು ಬಂದಿಲ್ಲ, ಅವನಾಗೆ ಅವಕಾಶಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ನಾವು ಈ ಸಮಯದಲ್ಲಿ ಆಶಿಸೋದೇನು ಅಂದರೆ, ಅವಕಾಶಗಳು ದೊಡ್ಡ ಮಟ್ಟದ ಅವಕಾಶಗಳು ಅವನ್ನ ಹುಡ್ಕೊಂಡು ಬರಲಿ, ಅವನಲ್ಲಿರೋ ಪ್ರತಿಭೆ ಇನ್ನೂ ಜನರಿಗೆ ಗೊತ್ತಾಗಲಿ, ಒಂದಿಷ್ಟು ಮಕ್ಕಳು ಅಥವಾ ಒಂದಿಷ್ಟು ಜನ ಇನ್ನೂ ಅವನಿಂದ ಕಲೀಲಿ.
ನಿನ್ನ ಎಲ್ಲ ಕೆಲಸಗಳಲ್ಲಿ ನಿನ್ನ ಎಲ್ಲ ಏನಂತೀರ ವೆಂಚರ್ಗಳಲ್ಲಿ ನಾವು ಇನ್ನೂ ಮುಂದಿನ ಜೊತೆ ಹೀಗೆ ಇರ್ತೀವಿ. ನಮ್ಮ ಸ್ನೇಹ, ನಿಮ್ಮ ಪ್ರೊಫೆಷನ್ನು ಎಲ್ಲದೂ ಹೀಗೆ ನಡೀಲಿ. ದೇವ್ರು ನಿಮ್ಗೆ ತುಂಬ ಚೆನ್ನಾಗಿರ್ತೀವಿ. ದೇವ್ರು ಒಳ್ಳೇದು ಮಾಡಿ. ಆಲ್ ದಿ ಬೆಸ್ಟ್.